ನಿನಗೆ ಇಷ್ಟ ಬಂದಾಗ ನೀನ್ ಪ್ಲಾನ್ ಮಾಡ್ಬಿಟ್ರೆ ಅದನ್ನ ನಾನು ಕೇಳ್ತೀನಿ ಅಂತ. ನಾನ್ ಹೇಳ್ದೆ ಅಂತ ನೀನ್ ನನ್ ಮಾತು ಕೇಳ್ಬೇಕು ಅಂತ ಏನಿಲ್ಲ ರಾಧಾ. ನೀನ್ ಕೇಳೋದು ಇಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಗೊತ್ತಿದ್ಮೇಲೆ ಯಾಕೆ ಈ ತರ ಚೇಷ್ಟೆಗಳು ಮಾಡ್ತಿದ್ಯಾ? ನಿನಗ್ ಮದ್ವೆ ಚೇಷ್ಟೆ ಆಗಿರೋದಕ್ಕೆ ಒಬ್ರು ಜೀವನ ಜೊತೆ ಹಿಂಗೆಲ್ಲ ಆಟ ಆಡ್ತಿರೋದು. ನೋಡು ರಾಧಾ, ಅತ್ತೆನಿ ಹುಡುಗನ ಇಷ್ಟಪಟ್ಟು ಮೆಚ್ಚಿ ಅವ್ರ ಮನೆಯವ್ರನ್ನ ಕರ್ಸಕ್ ಹೇಳಿದ್ದಾರೆ. ಹಾಗಂತ ಹುಡುಗನ್ನ ಒಪ್ಕೋಬೇಕು ಅಂತ ಏನಿರ್ಬೇಕು. ಒಪ್ಕೋಬೇಡ, ಅತ್ತೆನೇ ಒಪ್ಪಿಸ್ತಾರೆ. ಏನ್ ಹೆದರ್ಸ್ತಿದ್ಯಾ? ಎಚ್ಚರಿಕೆ ಕೊಡ್ತಿದ್ದೀನಿ. ನೋಡು ರಾಧಾ, ನಿನ್ಗೆ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ನಿಮ್ಮಮ್ಮನ ಜೊತೆ ಈ ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡು. ಕೊನೆ ಪಕ್ಷ ನಿಮ್ಮಮ್ಮನ ಜೊತೆ ಆದ್ರೂ ಇರ್ಬೋದು. ಹೋಗ್ಲಿಲ್ಲ ಅಂದ್ರೆ ಸಿಂಪಲ್, ನಿನಗೆ ಇಷ್ಟ ಇಲ್ದೇ ಇರೋ ಹುಡುಗನ ಮದ್ವೆ ಆಗಿ ಜೀವನ ಪೂರ್ತಿ ಸಾಯೋ ತನಕ ಅವನ ಜೊತೆ ಸಂಸಾರ ಮಾಡ್ಕೊಂಡಿರು. ಇದನ್ ಹೇಳೋದಕ್ಕೆ ನೀನ್ ಯಾರ? ರಾಧಾ, ನಿನಗ್ ನಾನು ಶ್ರೀ ಹೆಂಡ್ತಿ, ನಾವಿಬ್ರು ಪ್ರೀತಿ ಮಾಡಿದ್ಮೇಲೆ ಶ್ರೀ ನನಗ್ ತಾಳಿ ಕಟ್ಟಿದ್ದು ಅಂತ ಕೇಳಿಸ್ಕೊಳಕ್ ತುಂಬಾನೇ ಇಷ್ಟ ಅನ್ಸತ್ತಲ್ವಾ? ನೋಡ್ರಾಧಾ, ನಾನ್ ಬಂಗಾರಮ್ಮನ್ ಸೊಸೆಯಾಗಿ ಶ್ರೀಕಂಠೇಶ್ವರ ಅವ್ರ ಹೆಂಡತಿ ಗೊತ್ತಾಗೋದು. ಅದು ಇಸಿಯ ಯೋನಪ್ಪ ಅಂತಂದ್ರೆ ಅವ್ನ ಊರ್ನಾಗೆ ಒಂದು 6 ಜನ ಹುಡುಗ್ರವ್ರಂತೆ ಕೆಲ್ಸಕ್ಕೆ ಅಂತ ಗುಳೆ ಎದ್ದವ್ರೆ. ಅದಕ್ಕೆ ಅವ್ರಿಗೆ ಯೋನನ ಕೆಲ್ಸ ಕೊಡ್ಬೋದಾ ಅಂತ ಕೇಳ್ತಿದ್ದೆ. ಓ, ಕೆಲ್ಸಕ್ಕೇನು ಜಾಸ್ತಿನೇ ಐತವ. ಊರ್ನಾಗೆ ವ್ಯವಸಾಯ ಮಾಡೋರು ಕಮ್ಮಿ ಆಗ್ಬಿಟ್ಟವ್ರೆ. ನಾನು ಜಮೀನ್ ಮಾಲೀಕರ ಕೇಳ್ಬಿಟ್ಟು ಆಮೇಲೆ ಕೇಳ್ತೀನಿ. ಹಂಗೆ ತೋಟದ ಕೆಲ್ಸಕ್ಕೆಲ್ಲ ಹುಡುಗರು ಬೇಕು ಅಂತ ಕೋದಂಡ ಹೇಳ್ತಿದ್ದ. ಓ ಸರಿ, ಹಂಗಿದ್ರೆ ಕಲಿ ಕರೆಸ್ಬಿಡು. ಅಪ್ಪ, ಅದು ನಾನು ಆಚೆ ಇರ್ತೀನಿ. ಕಲಿ ಅಂತ ಇಸ ಏನಿಲ್ಲ, ನೀ ಇದ್ರೆ ನಂಗೂ ಒಳ್ಳೇದೇ. ಯೋನಿಸಿ ಅದವ್ರೆ. ಅಪ್ಪ, ನಂಗೆ ಇತ್ತೀಚೆಗೆ ಕೆಲ್ಸಗಳು ಬರ್ತಾವೆ. ಕೆಟ್ಟ ಕನ್ಸ? ನಾನು ಕಾಲಿಟ್ಟ ಕಡೆ ಕೆಟ್ಟದ್ದು ಬರೀ ಕನ್ಸಲ್ ಮಾತ್ರ ಅಲ್ಲ, ನಿಜ ಜೀವನದಲ್ಲೂ ಆಗುತ್ತೆ. ನಿಂಗೇನೋ ತೊಂದರೆ ಆಗ್ತಿರಂಗೆ 2-3 ಕಿತ್ತ ಬಂದವ. ಈಟ್ ಸಣ್ಣ ಇಸ್ಯಕ್ಕೆಲ್ಲ ಹಿಂಗೆ ಯಾರನ್ನ ಆಳ್ತಾರ? ಮಾಡು, ನೀನಿರೋ ಗಂಟ ನನ್ಗೇನು ಆಗಕ್ಕೂ ನನ್ ಬಿಡಕ್ಕಿಲ್ಲವ. ನೀನ್ ಆಚೆ ಓಡ್ಬೇಕಾರೆ ಹುಷಾರ್. ಕಲಿ, ನನ್ನವನ್ನ ನಿನ್ನ ಒಂಥರ ನೋಡ್ಕೋಬೇಕು. ಇದ್ ನನ್ನ ಎದೆ ಮ್ಯಾಕಿರೋ ಅಚ್ಚೆ ಮಾತ್ರ. ನನ್ನ ಎದೆ ಒಳಗ್ ಬಡಿತಾ ಇರೋ ನನ್ನ ಉಸಿರು. ನನ್ನ ಒಸಿ ಏನೇ ಆದ್ರೂ ನನ್ನ ಉಸಿರು ನಿಂತೋಯ್ತದೆ.
ಜೊತೆ ಆಟ ಆಡ್ತಿದ್ಯಾ? ಇಲ್ಲಿ ನೋಡಿಲಿ. ಏಯ್ ರಾಧಾ ಅಜ್ಜಿ ಹೊಸಿ ಬಿಸಿ ನೀರು ತಗೊಂಬರ್ತೀನವ. ಸರಿ. ಶ್ರೀ, ಮಗುಗೆ ಮೆಡಿಸಿನ್ ತರಬೇಕಿತ್ತು. ಕೊಡಿ, ನಾನು ತಗೋಬೋದು. ಒಂದು ಸೊಸೆ 5 ನಿಮಿಷ ಬರ್ತೀನಿ. ಶ್ರೀ, ಏನಿದು? ಹೌದು, ಇಷ್ಟೊಂದು ಯಾಕೆ ತರಕ್ ಹೋದ್ರಿ? ಸೇಫ್ಟಿ ಮಿಸ್ ಅಂಗಡಿ ಏನೋ ಮುಚ್ಚಿಬಿಟ್ರೆ ಅದಕ್ಕೆ ಮನೆಗಿರ್ಲಿ ಅಂತ ಜಾಸ್ತಿ ತಗೊಂಡ್ಬಂದೆ. ಅಲ್ಲ ಕಳ್ದವ್ರೆ, ತಂಗಿ ಮಗುನೇ ಇಷ್ಟು ಚಂದಾಗಿ ನೋಡ್ಕೊತೀಯಾ? ಏನ್ ನಿನ್ ಮಗು ಬಂದ್ರೆ ಹೆಂಗ್ ನೋಡ್ಕೊತೀಯಾ? ನೋಡಿ ಹೆಂಗೆ ಅಜ್ಜಿ,